ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ಶಿವಮೊಗ್ಗಕ್ಕೆ ಯಾಕೆ ಹೋಗ್ತಿದ್ವಿ ಅಂದ್ರೆ ನಮಗೆ ಒಂದು ಸೆಮಿನಾರ್ ಕ್ಲಾಸ್ ಇತ್ತು. ಆ ಸೆಮಿನಾರ್ ಕ್ಲಾಸ್ ಯಾವ್ದು ಅಂತ ತಿಳ್ಕೊಳಕ್ ನಿಮಗೂ ತುಂಬಾ ಕ್ಯೂರಿಯಸ್ ಇದೆ ಅಲ್ಲ, ಹಾಗಾದ್ರೆ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಅಂತ ಹೇಳ್ಬಿಟ್ಟು. ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹತ್ಸೋದಕ್ಕೆ ಅಂತ ನಮ್ಮ ಮಾಮ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಬೈಕಲ್ಲಿ ಜಾಲಿ ರೈಡ್ ಹೋಗಕ್ ನಂಗೆ ತುಂಬಾ ಇಷ್ಟ, ಬಟ್ ಶಿವಮೊಗ್ಗವರೆಗೂ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಸೊ ಆ ಕಾರಣ ನಾವು ಬಸ್ ಹತ್ತಿದ್ವಿ. ನೆಕ್ಸ್ಟ್ ಬಸ್ಸಲ್ಲಿ ಸೀಟ್ ಇರದ ಕಾರಣ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು ಏನೇನೋ ಕಿತಾಪತಿ ಮಾಡ್ತಾ ಇದ್ವಿ. ಸೊ ಶಿವಮೊಗ್ಗ ರೀಚ್ ಆದ್ವಿ. ಶಿವಮೊಗ್ಗ ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ನಂಗೆ ಅಲ್ಲೇನು ಗೊತ್ತಾಗ್ತಿರ್ಲಿಲ್ಲ. ಸೊ ರೂಟ್ ಮ್ಯಾಪ್ ಹಾಕೊಂಡು ಕೊನೆಗೂ ಕ್ಲಾಸ್ ಲೊಕೇಶನ್ ರೀಚ್ ಆದ್ವಿ. ಇವರು ಮಧು ಸರ್ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ರು. ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನ್ ಫಂಕ್ಷನ್ ಅಂದ್ರೆ ನಮಗೆ ಹೇರ್ ಕಲರಿಂಗ್ ಮಾಡೋದು ಹೇಳ್ಕೊಟ್ಟಿದ್ರು. ಇದೇ ಸೆಮಿನಾರ್ ಕ್ಲಾಸ್ ಇದ್ದಿದ್ದು ಇವತ್ತು. ಹೇರ್ ಕಲರಿಂಗ್, ಹೇರ್ ಕಟ್ ಮತ್ತೆ 2 ಮಿನಿಟ್ಸ್ ಅಲ್ಲಿ ಹೇರ್ ಶೈನ್ ಆಗೋ ತರ ಮಾಡೋದು, ಕಲರಿಂಗ್ ಕ್ಲಾಸ್ ಎಲ್ಲದನ್ನು ಸಹ ಹೇಳ್ಕೊಟ್ರು. ಮತ್ತೆ ಅವರು ನಮಗೂ ಆಪರ್ಚುನಿಟಿ ಕೊಟ್ರು ಹೇರ್ ಕಲರ್ ಮಾಡೋದಿಕ್ಕೆ. ಅವ್ರು ಹೇಗ್ ಮಾಡ್ಬೇಕು ಅಂತ ಎಲ್ಲ ನಮ್ಗೆ ತೋರ್ಸ್ಕೊಡ್ತಾ ಇದ್ರು. ನೋಡಿ ಎಷ್ಟು ಈಸಿಯಾಗಿ ನಾವು ಹೇರ್ ಕಲರಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವ್ಯಾವ್ದೋ ಕಲರ್ ಹಾಕೊಂಡು ನಮ್ ಹೇರ್ಸ್ ನ ಹಾಳು ಮಾಡ್ಕೊಳ್ಳೋದ್ರ ಬದಲು ನ್ಯಾಚುರಲ್ ಕಲರ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಈ ಕಲರಿಂಗ್ ನಮ್ಗೆ ಲಾಂಗ್ ಟೈಮ್ ಇರುತ್ತೆ. ಅಲ್ಲಿ ಡೆಮೋ ಆಗಿ ಅಲ್ಲಿ ಇದ್ದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಬಟ್ ಭಯ ಇತ್ತು ಅವ್ರಿಗೂನು. ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ನ ಹೇರ್ ಕಲರಿಂಗ್ ಮಾಡಿಸ್ಕೊತಿರೋರು. ತುಂಬಾನೇ ಭಯ ಇದೆ. ಒಬ್ರು ಕಲರಿಂಗ್ ಮಾಡಿದ್ರೆ ಏನು ಅನ್ನಿಸ್ತಾ ಇರ್ಲಿಲ್ಲ. ಎಲ್ಲರ ಕೈಲಿಗೂ ಟ್ರಯಲ್ ಕೊಡ್ತಿದ್ದಾರೆ. ನಂಗಂತೂ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಯಾರಿಗಾದ್ರೂ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನ್ಯಾಚುರಲ್ ಕಲರ್ ನ ನಾನು ರೆಫರ್ ಮಾಡ್ತೀನಿ. ಯಾಕಂದ್ರೆ ಅದ್ರಷ್ಟು ಕ್ವಾಲಿಟಿ ಇನ್ನೆಲ್ಲೂ ಸಿಗಲ್ಲ. ಮತ್ತೆ ನಮ್ದು ಹೇರ್ ಡ್ಯಾಮೇಜಸ್ ಆಗಲ್ಲ ಅದ್ರಲ್ಲಿ. ಈಗ ಕೆಲವರು ಕಲರಿಂಗ್ ಬರ್ಲಿ ಅಂತ ಅಥವಾ ವೈಟ್ ಹೇರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇರ್ಸ್ಗೆ ಮೆಹಂದಿನ ಅಪ್ಲೈ ಮಾಡ್ಕೋತಾರೆ. ಬಟ್ ಮೆಹಂದಿನ ಅಪ್ಲೈ ಮಾಡ್ಲೇಬಾರ್ದು. ಬಿಕಾಸ್ ಅದ್ರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ನ್ಯಾಚುರಲ್ ಕಲರ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರಲ್ಲ, ಆಯ್ತಾ. ಸೊ ಅದು ಲಾಂಗ್ ಟೈಮ್ ಕೂಡ ಇರುತ್ತೆ. ನೀವು ಮೆಹಂದಿನ ಮಂತ್ಲಿಗೆ ಒಂದ್ಸಲನಾದ್ರೂ ಅಪ್ಲೈ ಮಾಡ್ಕೋತಾ ಇರ್ತೀರಾ. ನ್ಯಾಚುರಲ್ ಹೇರ್ ಕಲರ್ ಮಾಡ್ಕೊಂಡ್ರೆ ಲಾಂಗ್ ಟೈಮ್ ಇರುತ್ತೆ. ಇವ್ರು ನನ್ನ ಕಸಿನ್ ಮಾಡ್ತಿದ್ದಾರೆ ನೋಡಿ. ತುಂಬಾ ಈಸಿಯಾಗಿ ಕ್ಯಾಚ್ ಆಗುತ್ತೆ ನೋಡಿ. ನಿಮ್ಗೂ ಕಲರಿಂಗ್ ಮಾಡೋರು ಯಾರಾದ್ರು ಇದ್ರೆ ಮನೇಲಿ ಮದ್ವೆ, ಗೃಹ ಪ್ರವೇಶ, ಬರ್ಡೇ ಈ ತರ ಏನಾದ್ರು ಫಂಕ್ಷನ್ ಗಳಿಗೆ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ಇದೆಲ್ಲ ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಾನು ಇನ್ಸ್ಟಾ ಅಕೌಂಟ್ ಬಂದ್ಬಿಟ್ಟು ಮೇಕ್ ಓವರ್ ಬೈ ಮಾನ್ಸಾ ಅಂತ ಇದೆ. ಯೂಟ್ಯೂಬ್ ಅಲ್ಲಾದ್ರೂ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾದಲ್ಲಿ DM ಮಾಡಿ. ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಪ್ಲೀಸ್ ಆರ್ಡರ್ ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ಎಲ್ಲ ಸೆಕ್ಷನ್ ತಕ್ಕೊಂಡ್ಬಿಟ್ಟು ಕಲರಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮ್ ಅಷ್ಟೊತ್ತಿಗೆ ನಾವು ಊಟಕ್ಕೆ ಹೋಗಿದ್ವಿ. ಅಲ್ಲಿ ಪರಿಚಯ ಆಗಿದ್ದು ಅಭಿಜ್ಞಾ ಅಂತ. ಊಟ ತುಂಬಾ ಚೆನ್ನಾಗಿತ್ತು. ನಾವ್ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ಊಟ ಮುಗಿಸ್ಕೊಂಡ್ ಬಂದು ಮತ್ತೆ ಕ್ಲಾಸಿಗೆ ಜಾಯಿನ್ ಆಗಿದ್ವಿ. ಆ ಸೈಡ್ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಇದ್ರೆ ಈ ಕಡೆ ಕಲರಿಂಗು. ಕಲರಿಂಗ್ ಇನ್ನೇನ್ ಕಂಪ್ಲೀಟ್ ಆಗೋ ತರ ಇತ್ತು ನೋಡಿ. ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಈ ತರ ಬರುತ್ತೆ. ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಡೋಕ್ ರೆಡಿ ಆದ್ವಿ. ಫ್ರೆಂಡ್ಗೆ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಅಲ್ಲಿ ನಮಗೆ ಸರ್ಟಿಫಿಕೇಟ್ ಮತ್ತೆ ಗಿಫ್ಟ್ ನ ಪ್ರೊವೈಡ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.